ನಾಡಪ್ರಭು ಕೆಂಪೇಗೌಡರ 516ನೇ ಜಯೋತ್ಸವ ಹೊಸಕೋಟೆ ನಗರದ ನ್ಯಾಯಾಲಯದ ಆವರಣದಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯೋತ್ಸವ ಆಚರಣೆ ನಡೆಯಿತು. ನಾಡಪ್ರಭು ಕೆಂಪೇಗೌಡರ ಜಯೋತ್ಸವದ ಅಂಗವಾಗಿ ವಕೀಲರ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಕೀಲರ ಸಂಘದ ವತಿಯಿಂದ ಮಾಡಿದರು. ಈ ಸಂದರ್ಭದಲ್ಲಿ ಸುಮಾರು 500 ಜನಕ್ಕೂ ಹೆಚ್ಚು ಅನ್ನ ಸಂತರ್ಪಣೆ ನಡೆಸಿದರು. ನೆತ್ತಿ ಮೇಲೆ ಬಿಚ್ಚು ಗಟ್ಟಿ ಯೋಧ ನಿಂತ 7 ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಕುಲಮತಗಳನ್ನು ಸಮಯಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯುವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಜೊತೆಗೆ ನಮ್ಮ ಹೊಸಕೋಟೆ ಇಷ್ಟು ವಿವಾದಗಳನ್ನ ನಡೆಸ್ತಾ ಇರತಕ್ಕಂಥ ನಿರ್ಮಲ ಕುಮಾರಿ ಅದಕ್ಕಿಂತ ಸಂತೋಷ ಜಗತ್ತಿನಲ್ಲಿ ಯಾವುದಲ್ಲ. ಇದು ಒಂಥರ ಗುರುವಂತೆ ಈಗ ನಮ್ಮ ಅತಿಥಿಗಳ ಗೌರವಿಸಿಕೊಂಡು ಅದರ ಜೊತೆಗೆ ವಕೀಲರ ಸಂಘದ ವತಿಯಿಂದ ಈ ದಿನ ನಮ್ಮ ನ್ಯಾಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಈ ಒಂದು ಸಮಾರಂಭಕ್ಕೆ ಮಾನ್ಯ ನ್ಯಾಯಾಧೀಶರು ಮುಖ್ಯ ಅತಿಥಿಗಳಾಗಿ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಇನ್ನೋರವರು ವಿಪ್ರಂ ಲಾ ಕಾಲೇಜ್ ಸಹ ಪ್ರಾಧ್ಯಾಪಕರಾದ ಅರವಿಂದ್ ರವರು ಸಹ ಬಂದು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತುಂಬಾ ವಿವರವಾಗಿ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬಂದಂತ ಅತಿಥಿಗಳಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ದಿನದಂದು ನಾನು ವಕೀಲರ ಸಂಘದ ಎಲ್ಲಾ ಹಿರಿಯ ವಕೀಲರಲ್ಲೂ ಸಹ ಮನವಿ ಮಾಡ್ಕೊಂಡಿದ್ದೀನಿ. ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು. ನಾವೀ ದಿನ ಒಂದು ಪಣ ತೊಟ್ಟಿದ್ದೀವಿ, ಒಂದು ದೃಢ ನಿರ್ಧಾರ ತಗೋಬೇಕು ಅಂತ ನಾನು ಮಾನ್ಯ ಎಲ್ಲ ಹಿರಿಯ ವಕೀಲರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ವಕೀಲರು ಸಹ ವಕೀಲ ಸಂಘ ಸದಸ್ಯರಲ್ಲೂ ಮನವಿ ಮಾಡ್ಕೊಂಡಿದ್ದೀನಿ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಸ್ವಂತ ಜಾಗ ನ್ಯಾಯದ ಸಂಕೀರ್ಣಕ್ಕಾಗಿ ನಾವಿಂದು ಪಣ ತೋಡಬೇಕು, ದೃಢ ನಿರ್ಧಾರ ತಗೋಬೇಕು. ಮುಂದಿನ ಜಯಂತಿಗಳನ್ನ ನಾವು ನಮ್ಮ ಸ್ವಂತ ನ್ಯಾಯದ ಸ್ಥಳದಲ್ಲೇ ಗಿಡಮರಗಳ ಮಧ್ಯೆ ನಾವು ಆಚರಣೆ ಮಾಡಬೇಕಾಗಿದೆ. ಅದಕ್ಕೆ ಈ ದಿನದಿಂದಲೇ ನಾವು ಒಂದು ದೃಢ ನಿರ್ಧಾರ ತಗೊಳ್ಳೋದ್ರ ಮುಖಾಂತರ ನ್ಯಾಯದ ಸಂಕೀರ್ಣಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ವಕೀಲರ ಸಂಘದ ಎಲ್ಲಾ ಸರ್ವ ಸದಸ್ಯರಿಗೂ ಕಕ್ಷಿದಾರರಿಗೂ ಹಾಗೂ ಎಲ್ಲ ನಾಡಿನ ಎಲ್ಲ ಜನತೆಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನ. ನಮ್ಮ ವಕೀಲರ ಸಂಘದ ಸದಸ್ಯರ ಮಕ್ಕಳು ನಾನಾ ರೀತಿಯ ಏನೋ ಒಂದು SLC ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು, ಹಾಗೂ ಇನ್ನಿತರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ
ಉನ್ನತವಾದ ಒಂದು ಅಂಕಗಳನ್ನು ಪಡೆಯೋದ್ರ ಮುಖಾಂತರ ಅವ್ರಿಗೆ ಏನು ಎನ್ಕರೇಜ್ ಕೊಡೋದು ಮುಖಾಂತರ ನಾವು ವಕೀಲರ ಸಂಘ ಸ್ಪಂದಿಸಬೇಕು ಅನ್ನೋ ಕಾರಣದಿಂದ ಮತ್ತೆ ಈ ಪ್ರತಿಭಾ ಪುರಸ್ಕಾರ ನೀಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಈ ದಿನ ಕೆಂಪೇಗೌಡರ ಜಯಂತಿ ಅಂಗವಾಗಿ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ವಕೀಲರ ಸಂಘದ ಸದಸ್ಯರ ಮಕ್ಕಳಿಗೆ ನೀಡಿದ್ದೀವಿ. ಅವರ ಭವಿಷ್ಯ ಸಹ ಉಜ್ವಲವಾಗಿರ್ಲಿ ಅಂತ ಹೇಳಿ ವಕೀಲರ ಸಂಘದಿಂದ ಬಯಸ್ತೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವಕೀಲರ ಸಂಘದ ಸದಸ್ಯರ ಯಾರೇ ಮಕ್ಕಳು ಸಹ ವ್ಯಾಸಂಗದಲ್ಲಿ ಉನ್ನತ ಅಂಕಗಳನ್ನು ಪಡೆದವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ. ಅವ್ರಿಗೂ ಸಹ ನಾವು ಉತ್ತೇಜನ ನೀಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದ. ಹೊಸಕೋಟೆ ವಕೀಲರ ನ್ಯಾಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಆಚರಣೆಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲಾ ವಕೀಲರ ಸಂಘದ ಸದಸ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಈ ಒಂದು ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾಗಿರ್ಬೋದು, ಪ್ರಧಾನ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು, ಮತ್ತೆ ಕ್ರಿಯಾ ನ್ಯಾಯಾಧೀಶರಾಗಿರ್ಬೋದು, ಮತ್ತೆ ಸರ್ಕಾರಿ ಅಭಿಯೋಜಕರಾಗಿರ್ಬೋದು, ಎಲ್ಲಾ ರೀತಿಯಲ್ಲಿ ನಮ್ಗೆ ಸಹಕಾರ ಮಾಡಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಸಹ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡುವ ಉದ್ದೇಶ ಏನಂದ್ರೆ ನಮ್ಮ ಬೆಂಗಳೂರಿನ ಅಭಿವೃದ್ಧಿಗೆ ಅವರು ನೇತಾರರಂತಾನೆ ನಾನು ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಏನು ಈ ಬೆಂಗಳೂರು ವಿಶ್ವದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವ ಅಭಿವೃದ್ಧಿ ಆಗ್ಬೇಕಂದ್ರೆ ನಾಡಪ್ರಭುಗಳ ಕೆಂಪೇಗೌಡರ ಒಂದು ಕೊಡುಗೆ ಅಪಾರವಾದದ್ದು. ಗುಡಿ ಗೋಪುರಗಳಾಗಿರ್ಬೋದು, ಮತ್ತೆ ಕೆರೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ನಾನಾ ರೀತಿಯ ಅಭಿವೃದ್ಧಿಗಳು ಮಾಡಿದ್ದಾರೆ. ಅವ್ರಿಗೆ ಇವತ್ತಿನ ದಿನ ನಾವು ಶುಭವನ್ನು ಕೋರೋದಕ್ಕೆ ಇಷ್ಟಪಟ್ಟೆ ಅವ್ರು ನೆನ್ಸ್ಕೊಡ್ತಾ ಇದ್ದೀವಿ. ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಆಗತ್ತೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೇನೆ. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಮೊದಲಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾಡಪ್ರಭು ಕೆಂಪೇಗೌಡರು ಕೇವಲ ನಾಡ ದೊರೆಗಳಾಗಿರ್ಲಿಲ್ಲ, ಅವರು ಧರ್ಮ ರತ್ನಾಕರರಾಗಿದ್ರು. ಅವರ ಒಂದು ಅವಧಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳೇನಿದೆ ಅದನ್ನ ಇಂದಿಗೂ ನಾವು ಸ್ಮರಿಸಬಹುದು, ಅದು ಕಣ್ಣಿಗೆ ಕಾಣ್ತಾ ಇದೆ. ಅವರ ಒಂದು ದೂರದೃಷ್ಟಿ ಎಷ್ಟಿತ್ತು ಅಂದ್ರೆ ನಮ್ಮ ಒಂದು ದೇಶದ ಅಭಿವೃದ್ಧಿ ನಮ್ಮ ಒಂದು ಯುವ ಜನತೆ ಕೈಯಲ್ಲಿದೆ ಅಂತ ಅವರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರಿಗೆ ಒಂದು ಸಕಲ ಒಂದು ಅವಶ್ಯಕತೆಗಳನ್ನ ಮತ್ತೆ ಸೌಲಭ್ಯಗಳನ್ನು ಒದಗಿಸುವ ಮುಖಾಂತರ ಅವರನ್ನೇ ಒಂದು ದೇಶದ ಆಸ್ತಿಯನ್ನಾಗಿ ಮಾಡಿದ್ರು. ಆ ಒಂದು ದೂರದೃಷ್ಟಿಯ ಉದ್ದೇಶವೇ ಈ ದಿನ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಆಗಿರುವಂತದ್ದು. ನಮ್ಮ ಬೆಂಗಳೂರು ಇಷ್ಟು ಉನ್ನತ ಎತ್ತರಕ್ಕೆ ಬೆಳಿಬೇಕಾದ್ರೆ ಅವರ ಕೊಡುಗೆ ತುಂಬಾ ಅಪಾರವಾದದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.